ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜೂನ್ 2, 2026ರಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಮತ್ತು ಜಿಲ್ಲಾ ತಾಲೂಕು ಕುರುಬರ ಸಂಘದ ವತಿಯಿಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರನ್ನು ಉಪಮುಖ್ಯಮಂತ್ರಿಯಾಗಿ ಮಾಡಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡುವ ಸಲುವಾಗಿ ಹೋಟೆಲ್ ಗುರು ರೆಸಿಡೆನ್ಸಿ JLB ರಸ್ತೆ ಮೈಸೂರಿನಲ್ಲಿ ಸಭೆ ನಡೆಸಲಾಯಿತು. ಸಮಾಜದ ಹಾಲಿ ಹಾಗೂ ಮಾಜಿ ಚುನಾಯಿತ ಸದಸ್ಯರುಗಳು ಮತ್ತು ಸಮಾಜದ ಮುಖಂಡರು, ಯುವಕರು ಮತ್ತು ಅಭಿಮಾನಿಗಳು ಭಾಗವಹಿಸಿದ್ದರು. ಸಭೆಯಲ್ಲಿ ಬಿ ಸುಬ್ರಹ್ಮಣ್ಯ, ನಿಕಟಪೂರ್ವ ರಾಜ್ಯಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜೆ ಗೋಪಿ, ಬೀದಿ ಹುಂಡಿ ಬಸವಣ್ಣ, ಪುಷ್ಪಲತಾ ಚಿಕ್ಕಣ್ಣ, ಕುನ್ನೇಗೌಡ, ಶಿವಪ್ಪ ಕೋಟೆ ಅಧ್ಯಕ್ಷರು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಇಂತಹ ಒಂದು ಅವಕಾಶ ಎಲ್ರಿಗೂ ಸಿಗಲ್ಲ. ಆದರೆ ಅವ್ರನ್ನ ಕಳ್ಕೊಂಡ್ವಿ ಅಂತ ಹೇಳಿ, ನಾವು ಅಧಿಕಾರದಿಂದ ಕಳ್ಕೊಂಡ್ವಿ ಅಂತ ಹೇಳಿ ಮತ್ತೊಬ್ಬರಿಗೆ ಅಧಿಕಾರ ಸಿಗೋದನ್ನ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಒಬ್ಬರು ಡಾಕ್ಟ್ರು, ವಿದ್ಯಾವಂತರು, ರ್ಯಾಂಕ್ ಸ್ಟೂಡೆಂಟು, ಅಂತಹವರು ಕ್ಯಾಬಿನೆಟ್ಗೆ ಸೇರಿಕೊಂಡು ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಕ್ಕೂರಲಿಂದ ಕರೆಯಾಗಬೇಕು. ಎಷ್ಟೋ ಬಡವರಿಗೆ, ಎಷ್ಟೋ ಹಿಂದುಳಿದ ವರ್ಗದವರಿಗೆ ಮತ್ತೆ ರೈತರಿಗೆ, ಮಕ್ಕಳಿಗೆ, ಮಹಿಳೆಯರ ಪರವಾಗಿ ನಿಂತವರು, ರೈತರ ಪರವಾಗಿ ನಿಂತವರು, ಅವರು ಕೇವಲ 17 ಬಜೆಟ್ಗಳನ್ನ ದಾಖಲೆ ಮಾಡಲಿಲ್ಲ, ಅವರು ಬದುಕುಗಳನ್ನ ಕಳ್ಕೊಂಡು ಹೋಗ್ತಿದ್ದಾರೆ. ಅವರ ಪರಿಶ್ರಮ ನಿಜಕ್ಕೂ ತುಂಬಾ ಎತ್ತರವಾಗಿರೋದ್ರಿಂದ ಆ ಒಂದು ಏನೋ ಸದುಪಯೋಗವನ್ನ ಅವರ ಮಗನಿಗೆ ಕೊಡಬೇಕು. ಅವರ ಮಗನಿಗೆ ಮತ್ತೊಮ್ಮೆ ಏನು ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡ್ಕೊಳ್ಳೋದ್ರ ಮುಖಾಂತರ, ಅವರಿಗೆ DCM ಕೊಡೋದ್ರ ಮುಖಾಂತರ ಅವರನ್ನ ಗೌರವಾನ್ವಿತವಾಗಿ ನಡೆಸ್ಕೊಳ್ಬೇಕು. ನಮ್ಮ ಸಮಾಜದಿಂದ ನಮ್ಮ ನೋವು ನಲಿಗಳನ್ನ ಹೇಳ್ಕೊಳ್ಳೋದಕ್ಕೋಸ್ಕರ ನಮಗೂ ಕೂಡ ನಮ್ಮ ಸಮಾಜದ ಒಬ್ಬ ಪ್ರತಿನಿಧಿ ಬೇಕು ಅನ್ನೋದ್ರ ಮುಖಾಂತರ ನಾವು ಒತ್ತಾಯಿಸಲಿಕ್ಕೆ ಇವತ್ತೆಲ್ಲರೂ ಸೇರಿದ್ದೀವಿ. 8 ವರ್ಷಗಳ ಕಾಲ ಅವರ ಅಧಿಕಾರ ಯಾವುದೇ ಸಮಾಜಕ್ಕೆ ನೋವನ್ನು ಮಾಡಲಿಲ್ಲ. ಈ ಹಾಲು ಬಂದ ಸಮಾಜ ಏನಾದ್ರೂ ಇದ್ರೆ ಬೇರೆಯವರಿಗೆ ಹಾಲನ್ನು ಕೊಟ್ಟು ಮನೆ ಮಗನಿಗೆ ಬೇಕಾದ ನೀರನ್ನು ಕುಡಿಸುವಂತ ವ್ಯವಸ್ಥೆ ಆಗುತ್ತೆ ಹೊರತು ಮಾತು ಕೊಟ್ಟರೆ ಮಾತನ್ನು ತಪ್ಪೋದಿಲ್ಲ. ಒಂದು ಕಡೆ ನೋವಿದೆ, ನೋವಿನಷ್ಟೇ ಸಂತೋಷ ಕೂಡ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಸಾಹೇಬ್ರಂದ್ರೆ ಒಂದು ಶಕ್ತಿ, ಅಂತ ಒಂದು ಶಕ್ತಿ ರಾಜಕಾರಣದಲ್ಲಿ ಕಾವೇರಿ ಅಂತವ್ರು ಜಾಸ್ತಿ ಇರ್ತಾರೆ. ಅವ್ರು ಹೇಳ್ತಾ ಇದ್ರು ಕೊಡ್ತಾರೋ ಇಲ್ವೋ ಅಂತ. ಆದ್ರೆ ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಇತ್ತು, ಸಾಹೇಬ್ರು ಹೊಟ್ಟೆ ಕೊಡ್ತಾರೆ ಅಂತ. ಇಡೀ ರಾಷ್ಟ್ರ ತಿರುಗಿ ನೋಡುವಂತ ಒಂದು ಸಂಕಲ್ಪವನ್ನ ಮಾಡಿ ಅವರು ಒಂದು ರಾಜೀನಾಮೆ ಕೊಟ್ಟರಲ್ಲ, ನಿಜಕ್ಕೂ ಸಮಾಜವನ್ನ ಅತ್ಯುನ್ನತ ಸ್ಥಾನಕ್ಕೆ ತಗೊಂಡೋಗಿ ಬಿಟ್ಟಂತ ಖ್ಯಾತಿ ಏನಾದ್ರೂ ಉಳಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೈಕಮಾಂಡ್ ಏನು ಅವರಿಗೆ ಡೈರೆಕ್ಷನ್ ಮಾಡಿತ್ತು ಅದರಂತೆ ಅವರ ಅವಧಿಯಲ್ಲಿ ಉತ್ತಮವಾದಂತಹ ಕೆಲಸವನ್ನು ಮಾಡಿ ಯಾರು ಸಹ ಮುಖ್ಯಮಂತ್ರಿಗಳಾಗ್ಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಾಗ್ಲಿ ಅಧಿಕಾರನ ಬಿಡ್ಕೊಡಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ್ರೆ 4 ತಿಂಗಳು 8 ತಿಂಗಳು ಮುಂದೆ ತಗೊಳ್ಳೋಣ ಮನಸ್ಥಿತಿ ಇರೋಂಥ ಕಾರಣಗಳನ್ನ ನಾವೆಲ್ಲ ನೋಡಿದ್ದೇವೆ. ಮುಖ್ಯಮಂತ್ರಿಗಳು ಸಹ ಕೆಲವರು ಅಧಿಕಾರನ ಬಿಟ್ಕೊಡದೆ ವಂಚಿತರಾಗಿರೋಂಥದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೈಕಮಾಂಡ್ ಏನ್ ಹೇಳಿದ್ರು ಅದಕ್ಕೆ ಬದಲಾಗಿ ಅವರ ಅಧಿಕಾರ ಅವಧಿಯನ್ನ ಬಿಟ್ಕೊಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಂತ ವಿಷಯ. ಚುನಾವಣೆ ಹೋದಾಗ ನಮ್ಮ ಮಾಧ್ಯಮ ಮಿತ್ರರು ಹೇಳ್ತಾ ಇರೋದು, ನಾವು ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಓಟ್ ಹಾಕಿ ಅಂತಾನೆ ಕೇಳಿರೋದು. 5 ವರ್ಷ ಮುಖ್ಯಮಂತ್ರಿ ಆಗಿರೋದ್ರೆ ಓಟ್ ಹಾಕಿ ಅಂತ ನಮ್ಮ ಸಮಾಜದ ಬಂಧುಗಳೆಲ್ಲ ಕೇಳ್ಕೊಂಡಿರೋದು. ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಸಮಾಜದವರು ಇದ್ದಾರೆ. ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ ಸಿದ್ದರಾಮಯ್ಯ ಸಾಹೇಬ್ರ ಮುಖ ನೋಡ್ಬಿಟ್ಟು ನಮ್ಮ ಸಮಾಜದವ್ರು ಓಟ್ ಹಾಕಿದ್ದಾರೆ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಯತೀಂದ್ರ ಸಿದ್ದರಾಮಣ್ಣ ಅಂತ ಇರ್ತೀವಿ. ಓಟ್ ಹಾಕ್ಬಿಟ್ಟು ನಾವೇನು ಅಂದ್ರೆ ಅವರು ನಮ್ಮ ಹಿರಿಯ ನಾಯಕರು, ನಮ್ಮ ಸಮಾಜದಲ್ಲಿ ಅವರ ಒಂದು ಧ್ವನಿ, ಒಂದು ಗಟ್ಟಿ ಧ್ವನಿ. ಒಂದು ಕಾರ್ಯಕ್ರಮವನ್ನು ಮೊದಲನೇದಾಗಿ ಸುಮ್ಮನೆ ಫಸ್ಟ್ ಅಭಿನಂದನೆಗಳು. ಯಾಕಂದ್ರೆ ಯಾರು ಸಹ ಇಂಥ ಒಂದು ಕೆಲಸಕ್ಕೆ ಯಾರು ಮುಂದೆ ಬರೋ ಸಂದರ್ಭದಲ್ಲಿ ಎಲ್ಲ ಹೋರಾಟವನ್ನು ಸಮಾಜದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಈ ಒಂದು ಹೋರಾಟಕ್ಕೆ ಬಂದಂತಹ ಸುಬ್ಬಣ್ಣ ಅವರು ಇವತ್ತು ಸಹ ಎಲ್ಲರೂ ಕರೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಸಿದ್ದರಾಮಯ್ಯ ಸಾಹೇಬರ ಮಗಳಿಗೆ ಡೆಪ್ಟಿ ಸಿಎಂ ಕೊಡಿಸ್ಬೇಕು, ಮೈಸೂರು ಉಸ್ತುವಾರಿ ಮಂತ್ರಿಯನ್ನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಹೋರಾಟದಿಂದ ಎಲ್ಲ ಹಿರಿಯರಿಗೆ ಕರೆದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಚುನಾವಣೆಗೆ ಭರವಸೆಗಳು ಏನೇನು ಕೊಟ್ಟು ಎಲ್ಲಾನು ಮಾಡ್ತಾರೆ.
ಅವತ್ತೊಂದು ದಿನ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸುಮಾರು 10 ರಿಂದ 12 ದಿನಗಳ ಕಾಲ ಬಾಗಲಕೋಟೆ ಮತ್ತೆ ದಾವಣಗೆರೆಯಲ್ಲಿ ವಾಸ ಮಾಡಿ ಸುಮಾರು 25,000ಕ್ಕೂ ಅಧಿಕ ಮತ್ತು 5,000 ಚಿಲ್ಲರೆಗಳಿಗೆ ಅಧಿಕ ಮತದಿಂದ ಗೆಲ್ಲಕ್ಕೆ ಮೂಲ ಕಾರಣಕರ್ತರು ಯಾರಾದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅನ್ನೋದಕ್ಕೆ ಖುಷಿ ಆಗುತ್ತೆ. ಅವ್ರಿಗೆ ಇವನ್ನೆಲ್ಲಾನು ಹೈಕಮಾಂಡ್ ಪರಿಗಣನೆ ಮಾಡಬೇಕು. ಏನು ಯತೀಂದ್ರ ಸಿದ್ದರಾಮಯ್ಯನವರು ನಿಮ್ಗೆ 2013ರಲ್ಲಿ ಬಂದಿದ್ದೇನೆ, ಇವರು ನಮ್ಮ ವರ್ಣ ಕ್ಷೇತ್ರದಲ್ಲಿ MLA ಆಗಿ ಆಯ್ಕೆ ಆಗ್ತಾರೆ. ಮತ್ತೆ ಈ ಹೈಕಮಾಂಡ್ ಸೂಚನೆ ಮೇರೆಗೆ ಗೆದ್ದಿದ್ದ ಕಾನ್ಸ್ಟಿಟ್ಯೂನ್ಸಿಯನ್ನ ಬಿಟ್ಕೊಡ್ತಾರೆ. ನೋಡ್ರಿ, ಈ ಆಲುಮತ ಸಮಾಜದವರು ದಾನಿಗಳಾಗಿದ್ದಾರೆ. ಹೆಂಗ್ ಆಗ್ತಾರೆ ಅಂದ್ರೆ, ಒಂದ್ ಕಡೆ ಕಾನ್ಸ್ಟಿಟ್ಯೂನ್ಸಿ ಬಿಟ್ಕೊಡ್ತೀವಿ, ಒಂದ್ ಕಡೆ ಮುಖ್ಯಮಂತ್ರಿಗಳ ಪದವಿ ಬಿಟ್ಕೊಡ್ತೀವಿ. ಈ ತರ ನಾವು ಯಾವತ್ತೂ ಅಧಿಕಾರಕ್ಕಾಗ್ಲಿ ಮತ್ತೊಂದಕ್ಕಾಗಿ ಈ ದೇಶದಲ್ಲಿ ಅಂಟಿ ಕುಂತಿಲ್ಲದ ಒಂದು ಸಮಾಜ ಇದ್ರೆ ಕುರುಬ ಸಮಾಜದ ಆಲುಮತ ಅಂತ ಹೇಳಕ್ ಇಷ್ಟಪಡ್ತೀವಿ. ಈ ದೇಶದಲ್ಲಿ ಸುಮಾರು 15 ಕೋಟಿಗೂ ಅಧಿಕ ಜನಸಂಖ್ಯೆ ಇರುವಂತದ್ದು ಒಂದು ಸಮಾಜ ಇದ್ರೆ ಅದು ಆಲುಮತ ಸಮಾಜ. ಮತ್ತೆ ಈ ದೇಶದಲ್ಲಿ ಬೇರೆ ಪಾರ್ಟಿ, ಯಾವುದೇ ಪಾರ್ಟಿ ಆಗಿರ್ಬೋದು, ಅದು ಬಿಜೆಪಿ, JDS, ಮತ್ತೊಂದು ಶಿವಸೇನೆ ಆಗಿರ್ಬೋದು, ಎಲ್ಲರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಗ ಬಹಳ ಹೊಟ್ಟೆ ಹೊರ್ಕೊಂಡಿದ್ರೆ ಬಹಳ ನೋವಿನಲ್ಲೇ ಹೇಳಿದ್ದಾರೆ. ಅವರಿಗೆ ವಿರೋಧ ಪಕ್ಷರಾಗಿರ್ಬೋದು ಸಿದ್ದರಾಮಯ್ಯ ಹಾಗೆ ಹೀಗೆ ಅಂತ ತಮ್ಮ ಮನಸ್ಸಪೂರ್ವಕವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಬಿಟ್ಟು ಹೋಗಬಾರ್ದಾಗಿತ್ತು, ಇನ್ನೂ 2 ವರ್ಷಗಳ ಕಾಲ ಇರಬೇಕಾಗಿತ್ತು ಅಂತ. ಮತ್ತೆ ಜೊತೆಗೂರಿಗೆ ವಿರೋಧ ಪಕ್ಷದವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ, ಈಗ ಅವ್ರು ಏನಾದ್ರು ಇದು ಮಾಡ್ತಾರೆ, ಕುಮಾರಸ್ವಾಮಿ ಅವರಿಗೆ ಸೀಟ್ ಬಿಟ್ಕೊಡಲ್ಲ ಅಂತ ಹೇಳಿದ್ದೇನೆ. ಸುಮಾರು 6 ತಿಂಗಳ ಕಾಲ ಒಂದಲ್ಲ ಒಂದು ರೀತಿ ಹಿಂಸೆಗಳನ್ನ ಕೊಟ್ಟು ಈ ನಮ್ಮ ಸರ್ಕಾರನ ಆಡಳಿತನ ನಡೆದಂತ ಆಡಳಿತಗಳನ್ನ ಏನು ಅಂತ ಜನಗಳಿಗೆ ತಲುಪಿಸಕ್ಕೆ ಒಂದು ಅಡ್ಡದಾರಿಗಳಾದವು. ಮತ್ತೆ ಚುನಾವಣೆಯಲ್ಲಿ ಗೆದ್ದ ತಕ್ಷಣನೇ 6 ಭರವಸೆಗಳನ್ನ ಸುಮಾರು 3 ರಿಂದ 6 ತಿಂಗಳಿಗೆ ಏಕೈಕ ಮುಖ್ಯಮಂತ್ರಿಗಳಾಗಿದ್ರೆ ಸಿದ್ದರಾಮಯ್ಯ 6 ಭರವಸೆಗಳನ್ನ ಈಡೇರಿಸಿದ್ರು. ಸುಮಾರು ಯಾರದೇ ಕೈಗೆ ಮತ್ತೊಬ್ಬರಿಗೆ ಲಂಚ ಮತ್ತೊಂದು ಹೋಗದೆ ಒಂದು ವರ್ಷಕ್ಕೆ ಸುಮಾರು 60,000 ಕೋಟಿಯಷ್ಟು ಹಣ ಈ ಕರ್ನಾಟಕದ ಜನತೆಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ತಲುಪ್ತಾ ಇದೆ. ಈ ತಲುಪ್ತಾ ಇರೋದ್ರಿಂದನೇ ಎಲ್ಲಿ ಶೋಷಿತ ಮತ್ತು ಅಹಿಂದ ವರ್ಗಗಳು ಒಗ್ಗಟ್ಟಾಗ್ಬಿಡ್ತಾರೋ, ಒಂದಾಗ್ಬಿಡ್ತಾರೋ ನನ್ನ ಹೆದರಿಕೆಗೆ ಮುಂದುವರೆದ ಜನಾಂಗದವರು ದಿನನಿತ್ಯ ಸಿದ್ದರಾಮಯ್ಯನವರಿಗೆ ಕಾರ್ಯಲಕ್ಷಣ ಮಾಡಿದ್ರು. ಯಾವುದೇ ಸಮಸ್ಯೆ ಇಲ್ಲದಂತದನ್ನ ಮೂಡ ಹಗರಣ ಅಂತ ಹೇಳಿದ್ದೇನೆ ತಂದು ಬಿಟ್ಟಿದ್ದೇನೆ. ತಿಂಗಳಾನ್ಗಟ್ಲೆ ಎಲ್ಲಿ ಬ್ಯಾಂಗ್ಳೂರಿಂದ ಮೈಸೂರು ಗಂಟ ಪಾದಯಾತ್ರೆ ಮಾಡ್ಕೊಂಡ್ ಬಂದ್ರು. ಯಾವ ಪಾದಯಾತ್ರೆಯಲ್ಲಿ ಜನ ಸೇರಿದಾಗ ನಾವು ಇಷ್ಟು ನೋಡ್ರಿ, ಬರೀ ಒಂದು ದಿನ ಫೋನ್ ಮಾಡಿದ್ದಕ್ಕೆ ವಾಟ್ಸಪ್ ಕಾಲ್ಗೆ ಇಷ್ಟು ಜನ ಸೇರೋರೆ. ಇವರು ಬ್ಯಾಂಗ್ಳೂರಿಂದ ಮೈಸೂರು ಗಂಟ ಬರಕಿದ್ರು ಜನ 1,000 ಜನ ಸೇರ್ಸಕ್ಕಾಗಿಲ್ಲ. ಈ ಸಮಾಜ, ಇದು ಒಗ್ಗಟ್ಟು ಸಿದ್ದರಾಮಯ್ಯ ಅನ್ನೋದು ಹೈಕಮಾಂಡ್ಗಾಗ್ಲಿ ಮತ್ತೊಬ್ಬರಿಗಾಗ್ಲಿ ಕರ್ನಾಟಕ ಜನತೆಗೆ ಗೊತ್ತಿರ್ಲಿ, ಸಿದ್ದರಾಮಯ್ಯ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಮತ್ತು ಈ ದೇಶದ ಒಂದು ಚೈತನ್ಯ. ಯಾವುದೇ ಸಮಸ್ಯೆಗಳು ಮತ್ತೊಂದು ಬರಲಿ ನೋಡಿ, ಹಿಂದೆ ಇದ್ದ ಸರ್ಕಾರ ಸಾಲ ಮತ್ತೆ ಕಾಂಟ್ರಾಕ್ಟರ್ಗೆ ಬಾಕಿ ಬಿಟ್ಟೋಗಿತ್ತು, ಅದನ್ನು ಬಂದು ಅವೆಲ್ಲ ತೀರಿಸ್ಕೊಂಡಿದ್ದೇನೆ. ಸುಮಾರು 60,000 ಕೋಟಿ ವರ್ಷಕ್ಕೆ ಕೊಡಬೇಕು ಅಂದ್ರೆ ಅದೊಂದು ಮಹತ್ ಸಾಧನೆ. ಇಷ್ಟೆಲ್ಲ ಕೊಟ್ಟಿ ಮುಖ್ಯಮಂತ್ರಿಗಳಾಗಿ ಮತ್ತು ಈ ರಾಜ್ಯ ಅತ್ಯಂತ ಕಂಡ ಪ್ರಭಾವಿ ಮತ್ತು ಅಹಿಂದ ನಾಯಕ. ಇಷ್ಟೆಲ್ಲ ಮಾಡಿ ಈಗಾಗಲೇ ಅವರ ಮಗನಾದಂತ ಯತೀಂದ್ರ ಸಿದ್ದರಾಮಯ್ಯನವರಿಗೆ ನಾವೆಲ್ಲ ಏನ್ ಕೇಳ್ತಾರ ಅಂದ್ರೆ, ಅವ್ರು ಯಾರು ಕೇಳ್ತಾ ಇಲ್ಲ. ಸಿದ್ದರಾಮಯ್ಯನವರ ಯತೀಂದ್ರ ಅವರವರಿಗೆ ನನ್ನ ಮೇಲೆ ಹೆಸರು ಕೊಡಿ, ನನ್ನ ಮಗನ್ ಮಾಡಿ ಅಂತ. ಅವ್ರಿಗೆ ನನಗೆ ಸಾಕು, ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ನಾನು 8 ವರ್ಷಗಳ ಸುದೀರ್ಘ ಮುಖ್ಯಮಂತ್ರಿಗಳ ಮಾಡಿದ್ದೀನಿ, ಜೊತೆಗೆ 50 ವರ್ಷಗಳ ಕಾಲ ನಾನು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯಲ್ಲಿ ಅಂತ ಈ ರಾಜ್ಯವನ್ನ ನಡೆಸಿದ್ದೀನಿ. ಆದ್ರಿಂದ ಯಾರು ಮಾಡ್ತಾರೆ ಅವ್ರು ಮಾಡ್ಲಿ ಅಂತಾನೆ ಇದ್ದಾರೆ. ನಮಗೆ ಅವರು ಬೇಡ ಅಂತ ಅನ್ಬೋದು. ಸಮಸ್ಯೆ ಇರೋದು ಇಲ್ಲಿ ಲೋಕಲ್ ಅಹಿಂದ ಮತ್ತು ಶೋಷಿತ ವರ್ಗ ಅಂತ ನಮ್ಮಂತವ್ರಿಗೆ. ನಾಳೆ ದಿನ ಏನಾದ್ರು ಒಂದು ಹೆಚ್ಚು ಕಡಿಮೆ ಆದ್ರೆ ಯಾರ ಹತ್ರ ಹೋಗಿ ಕೇಳ್ತೀರಾ ನೀವು? ಬೆಂಗಳೂರಿಗೆ ಹೋಗಿ ಕೇಳಕ್ಕಾಗತ್ತಾ? ಮನೆ ಬಾಗಿಲಿಗೆ ಹೋಗಕ್ಕಾಗತ್ತಾ? ಈಗಾದ್ರೂ ಸಿದ್ದರಾಮಯ್ಯ ಅವ್ರು ಬಂದ್ರೆ ಮನೆ ಬಾಗಿಲಿಗೆ ನಾವು 1, 2 ಅಲ್ಲ 1000 ಜನ ನುಕ್ಕಂತ ಇದ್ದು. ಯಾರೋ ಬಾಕಲ್ಲಿ ಯಾರೋ ತಡೆಯೋದಾಗಿತ್ತು, ರಾಮಣ್ಣ ಅವ್ರು ಹೇಳ್ದಂಗೆ ಅದಕ್ಕೆಲ್ಲ ಇದಿಲ್ಲ, ಎಲ್ಲರೂ ಒಳಗೋಗ್ತಿದ್ದು. ಒಂದು ಸತಿ ಕೇಳಿದವ್ರು 2ನೇ ಸತಿ ಹೋಗಿ ಮುಖ ತೋರಿಸಿದ್ರೆ ಏನಯ್ಯ ಬಂದಿದ್ಯಾ ಅಂತ. ಒಂದು ಉದಾಹರಣೆ ಏನಂದ್ರೆ, ನಮ್ಮ ಬಸವಣ್ಣ ಅವರು 2 ಸತಿಯನ್ನು ಹೋದಾಗ ಅವ್ರು ಸಾಹೇಬ್ರು ನೋಡಕ್ಕಾಗಿಲ್ಲ, ಅವನು ಮತ್ತೆ 3ನೇ ಸತಿ ನಿಂತಾಗ ಬಾರಯ್ಯ ಬಸವಣ್ಣ ಅಂತೇಳಿ ತಂದೇನು ಅಂತೇಳಿ ಕೇಳಿ ಅಂತ ಮಾಡೋದಂತವ್ರು. ಈ ತರ ಒಬ್ರು ಇಬ್ಬರಲ್ಲ, ಲಕ್ಷಾಂತರ ಜನಗಳು ದಿನನಿತ್ಯ ಬೆಳಿಗ್ಗೆ ಮನೆ ಹತ್ರ ಹೋಗ್ತಾರೆ. ಯಾರು ಅಂತ ಅವ್ರು ನೋಡಿದ್ರೆ ತಿರ್ಗಾ ಮಧ್ಯಾಹ್ನ ಬರೋ ಊಟಕ್ಕೆ ಬರೋ ನೋಡ್ರಿ, ಸಂಜೆ ಒಳಗೆ ಕದೇ ಬಾರಪ್ಪ ಇಲ್ಲಿ ಅನ್ನೋಂತ ಕೇಳ್ತಾರೆ. ಇಂಥ ನಾಯಕ ನಮ್ಗೆ ಸಿಕ್ಕಲ್ಲ. ಆದ್ರಿಂದ ಮತ್ತೊಬ್ಬ ನಾಯಕ ನಮ್ಗೆ ಬೇಕು ಅನ್ನೋದಾದ್ರೆ ನಮಗೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು, ಮತ್ತೆ ಜೊತೆಗೆ ಅವ್ರಿಗೆ ಉಪಮುಖ್ಯಮಂತ್ರಿಗಳನ್ನ ಮಾಡಬೇಕು. ನಿಮಗೆ ಗೊತ್ತಿರಬೇಕು, ಆಲುಮತದ ಕುರುಬರು ಕುಂತರೆ ಕುರುಬ, ನಿಂತರೆ ಕಿರಬ.
ನಿಮಗೆ ಒಂದು ಜ್ಞಾಪಕ ಇರಲಿ, 2023ರಲ್ಲಿ ನಾವೇನು 75ನೇ ಸಿದ್ದರಾಮೋತ್ಸವ ಮಾಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಕ್ಕೆ ಪಣ ತೊಟ್ಟಿ ಇಲ್ಲಿ ಮೇಲ್ಕೂತ್ರೆ ವೇದಿಕೆ ಮುಂಭಾಗದಲ್ಲಿ ಇರೋಂಥವ್ರು ಎಲ್ಲರೂ ಈಗ ಇವತ್ತು ಬಂದಿರೋಂಥವ್ರು ಎಲ್ಲ ನಾಯಕರುಗಳು, ಇವರೆಲ್ಲ ಮನೆ ಮಠಗಳನ್ನ ಬಿಟ್ಟು ಸುಮಾರು ವರ್ಷಾನು ಕಾಲ ಸುತ್ತಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅನುವು ಮಾಡಿಕೊಂಡಿದ್ದಾರೆ. ಈ ದೇಶಕ್ಕೆ ಅವರು ಕೂಡ ಮಾದರಿ ಆಗಿದ್ದಾರೆ. ಈಗಾಗಲೇ ತಾವು ಹಿಂದೆ ಬಿಜೆಪಿ ಮತ್ತೆ ಜನತಾದಳ ವಿಚಾರ ನೋಡಿದಾಗ ಅವರು ಕೂಡ ನಮ್ಮ ಚೆಲುವರಾಯ ಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇವತ್ತೆಲ್ಲ ಸೂಕ್ತದ ಛಾಯೆ ಆಗಿದೆ ಅಂತ ಹೇಳಿ. ಹಾಗಾಗಿ ಅವರು ಮಾಡಿರ್ತಕ್ಕಂಥ ತ್ಯಾಗ, ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಒಂದು ರಾಜಕಾರಣಿಗಳಿಗೆ ಹಿರಿಯರು ಕಿರಿಯರು ಮತ್ತೆ ಎಲ್ಲರೂ ಮಾದರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ನಡೆ ಇವತ್ತು ಅವರಿಗೆ ನಮ್ಮ ಸಮಾಜದ ಪರವಾಗಿ ಈ ಸಭೆಯ ಪರವಾಗಿ ಅಭಿನಂದನೆಗಳನ್ನ ಮೊದಲಿಗೆ ತಿಳಿಸ್ತೇನೆ. ವಿಶೇಷವಾಗಿ ಈ ಸಮಾಜ ಇಲ್ಲಿಂದ ಏನು ಒಂದು ಹೆಮ್ಮೆಯ ಪುತ್ರರಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು 8 ವರ್ಷ ಆಡಳಿತ ಮಾಡಿ 2 ಸಾರಿ ವಿರೋಧ ಪಕ್ಷ ನಾಯಕರಾಗಿ ಈ ಜನಾಂಗದ ಹೆಮ್ಮೆಯ ಒಂದು ಕಿರೀಟವಾಗಿದ್ದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಪುನತ್ಯಾಗ ಮಾಡಿದ ಮೇಲೆ ಕರ್ನಾಟಕ ರಾಜ್ಯದ ಕುರುಬರ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಸನ್ಮಾನ್ಯ ಸುಬ್ರಹ್ಮಣ್ಯರವರು ಅವರು ಯಾವಾಗಲೂ ಅಷ್ಟೇ ಸಮಾಜ ಇಕ್ಕಟ್ಟು ಸಿಕ್ಕಿದಾಗ, ಸಮಾಜದಲ್ಲಿ ಯಾವುದೇ ಸಮಸ್ಯೆಗಳು ಉದ್ಭವ ಆದಾಗ ಪ್ರತಿಯೊಂದು ವಿಚಾರಗಳು ಸಹ ಮುಂಚೂಣಿಯಲ್ಲಿ ನಿಂತು ಇವತ್ತು ನಿಮ್ಮೆಲ್ಲರೂ ಇಲ್ಲಿ ಕರೆದಿ ಈ ಸಮಾಜದ ಮುಂದಿನ ಬೆಳವಣಿಗೆಯ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಅಂತ ಅವರು ಫೋನ್ ಮೂಲಕ ಕರೆ ಕೊಟ್ಟಿದ್ದಕ್ಕೆ ನಮ್ಮ ಸಮಾಜದ ಎಲ್ಲಾ ತಾಲೂಕಿನ ಮತ್ತೆ ನಗರ ಪ್ರದೇಶದ ಎಲ್ಲಾ ಲೀಡರ್ಗಳು ನೀವು ನೋಡಿದ್ರೆ ಗೊತ್ತಾಗ್ತದೆ. ನಮ್ಮ ವೇದಿಕೆ ಮೇಲೆ ಕುಳಿತಿರುವಂತ ಅನೇಕ ಸಮಾಜದ ನಾಯಕತ್ವವನ್ನು ವಹಿಸಿರುವಂತ ಲೀಡರ್ಗಳು ಮತ್ತೆ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಸಹ ಸಮಾಜಕ್ಕೆ ದುಡಿದಂತ ಸಮಾಜ ಸೇವೆ ಮಾಡಂತ ಪ್ರತಿಯೊಬ್ಬ ಲೀಡರ್ಗಳು ಸಹ ಈ ಸಂದರ್ಭದಲ್ಲಿ ಚರ್ಚೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಸುಬ್ಬಣ್ಣವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ನಿಮ್ಮೆಲ್ಲರ ಪರವಾಗಿ ಹೇಳ್ತಾ, ಭಾರತ ದೇಶದಲ್ಲೇ ಒಂದು ಇತಿಹಾಸವನ್ನ ಹೊಂದಿರತಕ್ಕಂತ ಒಂದು ಸಮಾಜ. ನಮ್ಮ ಸಮಾಜದಲ್ಲಿ ಯಾವತ್ತೂ ಕೂಡ ನ್ಯಾಯ, ನೀತಿ, ಧರ್ಮಗಳನ್ನ ನಾವೆಲ್ಲರೂ ಕೂಡ ಅನುಸರಿಸಿಕೊಂಡು ಬಂದಿರತಕ್ಕಂಥದ್ದು. ಇತಿಹಾಸದಲ್ಲಿ ಏನು ನಮ್ಮ ಪೂರ್ವಿಕರು ಈ ದೇಶದ ಇತಿಹಾಸದಲ್ಲಿ ಕಂಡು ಬಂದಿದೆ, ಅದೇ ರೀತಿ ಈ ರಾಜ್ಯದಲ್ಲಿ ನಾವು ಜನಸಂಖ್ಯೆಯಲ್ಲಿ 4ನೇ ಸ್ಥಾನವನ್ನ ಹೊಂದಿದ್ರೂ ಕೂಡ ಇವತ್ತಿನವರೆಗೆ ಜನಸಂಖ್ಯೆಗೆ ಅನುಗುಣವಾಗಿ ರಾಜಕೀಯ ಶಕ್ತಿಯನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.